ಹಲೋ, ಎಲ್ಲರಿಗೂ ನಮಸ್ಕಾರ. ನನ್ನ ಚಾನಲ್ಗೆ ನಿಮಗೆ ಸ್ವಾಗತ. ಇವತ್ತಿನ ನಾನು ಈ ವಿಡಿಯೋದಲ್ಲಿ ₹1 ಖರ್ಚಿನಲ್ಲಿ ಉಪಯೋಗಿಸಿಕೊಂಡು ಈ ಸಿಂಕನ್ನು ಯಾವ ರೀತಿಯಾಗಿ ಕ್ಲೀನಾಗಿ ನೀಟಾಗಿ ಕ್ಲೀನ್ ಮಾಡೋದು ಅನ್ನೋದನ್ನು ಈ ವಿಡಿಯೋದ ಮೂಲಕ ನಾನು ನಿಮಗೆ ತಿಳಿಸ್ತೀನಿ. ₹1 ಶಾಂಪು ಸಾಕು ಈ ಸಿಂಕನ್ನು ನೀಟಾಗಿ ಕ್ಲೀನ್ ಮಾಡ್ಬೋದು. ಶಾಂಪು ಅಂದರೆ ಆಲ್ಮೋಸ್ಟ್ ಎಲ್ಲರ ಮನೆಯಲ್ಲಿ ಇರುತ್ತೆ. ತಲೆ ಸ್ನಾನ ಮಾಡಲಿಕ್ಕೆ ಶಾಂಪು ಎಲ್ಲರೂ ಯೂಸ್ ಮಾಡ್ತಾರೆ. ಅದೇ ರೀತಿ ₹1 ಒಂದು ಶಾಂಪು ಸಾಕು ಈ ರೀತಿಯಾಗಿ ನೀಟಾಗಿ ಕ್ಲೀನ್ ಮಾಡ್ಕೋಬಹುದು. ಈ ವಿಡಿಯೋದ ಮೂಲಕ ನಾನು ನಿಮಗೆ ಹೇಳ್ತೀನಿ. ಅದಕ್ಕೂ ಮೊದಲು ನೀವಿನ್ನೂ ವಿಡಿಯೋನ ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಈ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ನಾನಿಲ್ಲಿ ₹1 ಕ್ಲಿನಿಕ್ ಪ್ಲಸ್ ಶಾಂಪು ತೊಗೊಂಡಿದ್ದೀನಿ. ನೀವು ಯಾವ ಶಾಂಪು ಬೇಕಾದರೂ ತೊಗೊಳ್ಳಿ, ಪರವಾಗಿಲ್ಲ. ನಾನಿಲ್ಲಿ ಕ್ಲಿನಿಕ್ ಪ್ಲಸ್ ಶಾಂಪು ತೊಗೊಂಡಿದ್ದೀನಿ. ಈ ಶಾಂಪೂನ ಹೀಗೆ ನೋಡಿ ನೀಟಾಗಿ ನಾನಿಲ್ಲಿ ಹೀಗೆ ಹಾಕ್ತಾಯಿದ್ದೀನಿ. ಎಲ್ಲ ಕಡೆಯೂ ಸ್ವಲ್ಪ ಸ್ವಲ್ಪನೇ ಈ ರೀತಿಯಾಗಿ ನಾನು ಹಾಕ್ಕೊಳ್ತಾ ಇದ್ದೀನಿ. ಬೇರೆ ಯಾವ ರೀತಿಯೆಲ್ಲ ಮೆಥಡ್ ಯೂಸ್ ಮಾಡೋದಕ್ಕಿಂತ ನಾವು ಶಾಂಪು ಯೂಸ್ ಮಾಡೋದು ತುಂಬಾ ಒಳ್ಳೆಯದು. ಈಸಿಯಾಗಿ ನಾವು ಸಿಂಕನ್ನು ಕ್ಲೀನ್ ಮಾಡ್ಬೋದು. ಅದೇ ರೀತಿ ಬಾತ್ರೂಮ್ ಸಹ ಕ್ಲೀನ್ ಮಾಡಲಿಕ್ಕೆ ಈ ಶಾಂಪೂಸ್ ಯೂಸ್ ಮಾಡಿದರೆ ತುಂಬ ಒಳ್ಳೆಯ ರಿಸಲ್ಟ್ ಸಿಗುತ್ತೆ. ನಾನಿವತ್ತು ಈ ಸಿಂಕನ್ನು ಕ್ಲೀನ್ ಮಾಡೋದನ್ನು ನಾನು ಹೇಗೆ ಕ್ಲೀನ್ ಮಾಡ್ತಾ ಇದ್ದೀನಿ ಅನ್ನೋದನ್ನು ಈ ವಿಡಿಯೋದ ಮೂಲಕ ನಾನು ನಿಮಗೆ ಹೇಳ್ತೀನಿ. ನೋಡಿ, ಈ ರೀತಿಯಾಗಿ ನಾನು ಸಿಂಕ್ ಮೇಲೆ ಎಲ್ಲ ನೀಟಾಗಿ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಎಲ್ಲ ಕಡೆಯೂ ಸ್ಪ್ರೆಡ್ ಮಾಡಿ, ತುಂಬ ಚೆನ್ನಾಗಾಗುತ್ತೆ, ನೀಟಾಗಿ ಬರುತ್ತೆ. ಎಲ್ಲ ಕಡೆಯೂ ಇದೇ ರೀತಿಯಾಗಿ ಹೀಗೆ ನಾನು ಸ್ಪ್ರೆಡ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಇದನ್ನು ಹಾಗೆ ಬಿಡ್ತೀನಿ. ಒಂದು 5 ನಿಮಿಷ ಹೊತ್ತು ನಾನು ಹೀಗೆ ಬಿಟ್ಟಿದ್ದೀನಿ, ಆಯಿತಾ. ಐದು ನಿಮಿಷ ಆಯಿತು. ಆಮೇಲೆ ಈ ರೀತಿ ಒಂದು ಚಿಕ್ಕ ಬ್ರಷ್ ಸಿಗುತ್ತಲ್ಲ, ಇದು ಸಿಂಕ್ ಕ್ಲೀನ್ ಮಾಡೋಕ್ಕೆ ಅಂತಲೇ ಒಂದು ಬ್ರಷ್ ತೊಗೊಂಡಿದ್ದೀನಿ. ಈ ರೀತಿಯಾಗಿ ಬ್ರಷ್ ಸಿಂಕನ್ನು ನೀಟಾಗಿ ಇದನ್ನು ಉಜ್ಜಬೇಕಾಗುತ್ತೆ. ತುಂಬ ಚೆನ್ನಾಗಿ ಉಜ್ಜಬೇಕಾಗುತ್ತೆ ಎಲ್ಲ ಕಡೆಯೂ, ಸೈಡಲ್ಲಿ. ಹೇಗಂದರೆ ಕೊಳೆ ಎಲ್ಲ ಕೂತ್ಕೊಂಡಿರುತ್ತೆ, ಧೂಳೆಲ್ಲ ಕೊಳೆ ಮತ್ತು ಈ ರೀತಿಯ ಒಂದು ಗಲೀಜಾಗಿ ಕೂತ್ಕೊಂಡಿರುತ್ತೆ. ಅದನ್ನೆಲ್ಲವನ್ನು ತೆಗೆದು ನೀಟಾಗಿ ಮೂಲೆ ಎಲ್ಲ ಬದಿ ಚೆನ್ನಾಗಿ ತಿಕ್ಕಬೇಕು ನೀಟಾಗಿ. ನೋಡಿ, ಈ ರೀತಿ ನಾನು ತಿಕ್ತಾ ಇದ್ದೀನಲ್ಲ, ಅದೇ ರೀತಿಯಾಗಿ ನೀಟಾಗಿ ತಿಕ್ಕೋಬೇಕಾಗತ್ತೆ. ಇದು ಶಾಂಪು ಒಳ್ಳೆ ರಿಸಲ್ಟ್ ಕೊಡುತ್ತೆ, ತುಂಬ ಚೆನ್ನಾಗಿ ಆಗುತ್ತೆ. ಕೊಳೆ ಎಲ್ಲ ಸೈಡ್ ಮೂಲೆಯಲ್ಲಿರೋ ಕೊಳೆ ಎಲ್ಲ ತುಂಬ ಚೆನ್ನಾಗಿ ಬೇಗ ಹೋಗುತ್ತೆ. ಎಲ್ಲೂ ಆ ರೀತಿ ಒಂದು ಕೊಳೆ ಉಳ್ಕೊಳ್ಳಲ್ಲ. ಅದು ನೀಟಾಗಿ ತಿಕ್ತಾ ಇರಬೇಕಾಗತ್ತೆ. ನೋಡಿ, ನಾನಿಲ್ಲಿ ಯಾವ ರೀತಿ ತಿಕ್ತಾ ಇದ್ದೀನಿ ಅಂತ. ಇದೇ ರೀತಿ ತಿಕ್ಕೊಂಡ್ರೆ ಸಾಕು. ಬರೀ ₹1 ಖರ್ಚಲ್ಲಿ ₹1 ಶಾಂಪು ಒಂದು ಹಾಕಿದರೆ ಸಾಕು. ಜಾಸ್ತಿ ಏನು ಹಾಕಬೇಕಂತಿಲ್ಲ. ಜಾಸ್ತಿ ಹಾಕಿದರೆ ಒಂದು ರೀತಿ ನೊರೆ ಬರುತ್ತೆ. ಈ ರೀತಿಯಾಗಿ ಒಂದೇ ಒಂದು ಶಾಂಪು ಸಾಕಾಗತ್ತೆ. ಒಂದು ರೀತಿ ಶಾಂಪು ಹಾಕ್ಕೊಂಡು ನೋಡಿ, ನಾನು ಈ ರೀತಿಯಾಗಿ ಚೆನ್ನಾಗಿ ನೀಟಾಗಿ ಎಲ್ಲ ಕಡೆ ತಿಕ್ಕಿ ತೊಳಿತಾ ಇದ್ದೀನಿ. ಈ ರೀತಿಯಾಗಿ 2 ದಿನಕ್ಕೊಂದು ರೀತಿ ಈ ರೀತಿಯಾಗಿ ನಾವು ಶಾಂಪೂನ ಯೂಸ್ ಮಾಡಿ ಸಿಂಕನ್ನು ತೊಳ್ಕೊಬೋದು, ಆಯಿತಾ. ನೋಡಿ, ಚೆನ್ನಾಗಿ ಮಾಡಿ ಈ ರೀತಿಯಾಗಿ ತಿಕ್ತಾ ಇದ್ದೀನಿ. ನೋಡಿ, ನಿಮಗೆ ಹತ್ರ ಆ ಬ್ರಷ್ ಇಲ್ಲ ಅಂತ ಹೇಳಿದರೆ ಈ ರೀತಿಯಾಗಿ ಪಾತ್ರೆ ತೊಳೆಯುವಂಥದ್ದು ಈ ರೀತಿಯಾಗಿ ಬ್ರಷ್ ಸಿಗುತ್ತಲ್ಲ, ಅದರೊಳಗೆ ತಿಕ್ಬೋದು. ಅದು ಸಹ ತುಂಬ ಚೆನ್ನಾಗಿರುತ್ತೆ. ಅಂದರೆ ಪಾತ್ರೆ ತೊಳೆಕಂತಲ್ಲ, ಎಷ್ಟೋ ಒಂದು ಇಟ್ಕೊಂಡಿರ್ತಾರಲ್ಲ ಬ್ರಷ್, ಈ ರೀತಿಯಾಗಿ ಇದನ್ನು ಇದರಲ್ಲಿ ಚೆನ್ನಾಗಿ ತಿಕ್ಕೊಂಡ್ರೆ ಸಾಕು, ತುಂಬ ಕ್ಲೀನ್ ಆಗುತ್ತೆ. ಆ ರೀತಿ ಒಂದು ಬ್ರಷ್ ಇಲ್ಲ ಅಂತ ಹೇಳಿದರೆ ಇದು ಸಹ ನೀವು ಯೂಸ್ ಮಾಡ್ಬೋದು. ತುಂಬ ಚೆನ್ನಾಗಾಗುತ್ತೆ. ಸೈಡಲ್ಲೆಲ್ಲ ನೀಟಾಗಿ ಬರುತ್ತೆ. ನೋಡಿ, ನಾನಿಲ್ಲಿ ಶಾಂಪಿನಿಂದ ಹಾಕಿ ನೀಟಾಗಿ ತೊಳೆದಿಟ್ಕೊಂಡಿದ್ದೀನಿ, ಆಯಿತಾ. ಹೇಗೆ ಅದು ಕಾಣ್ತಿದೆ ನೋಡಿ, ಮೊದಲಿನಕ್ಕಿಂತ ಇವಾಗ ತುಂಬ ಬೆಟರಾಗಿ ಕಾಣುತ್ತಲ್ಲ, ತುಂಬ ನೀಟಾಗಿರುತ್ತೆ. ಸೈಡಲ್ಲಿರುವ ಮೂಲೆಯಲ್ಲಿರುವ ಕೊಳೆ ಎಲ್ಲ ಹೋಗಿದೆ, ಈಗ ನೀಟಾಗಿ ಕಾಣ್ತಾ ಇದೆ. ಮತ್ತು ಈ ರೀತಿ ಕಂಫರ್ಟಬಲ್ ಆಗಿದೆ. ನಿಮ್ಗೆ ಹೇಗೆ ಅನಿಸ್ತು ಸ್ನೇಹಿತರೆ? ನೀವು ಒಮ್ಮೆ ಇದೇ ರೀತಿಯಾಗಿ ಶಾಂಪು ಹಾಕಿ ತೊಳೆದು ನೋಡಿ, ಹೇಗೆ ಅನಿಸುತ್ತೆ ಅಂತ ನನಗೆ ಕಮೆಂಟ್ ಮೂಲಕ ಹೇಳಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಇದೇ ರೀತಿ ಹಾಗೂ ವೆರೈಟಿ ಆದಂಥ ಟಿಪ್ಸ್ ಇರ್ಬೋದು, ಇದನ್ನೆಲ್ಲ ನಮ್ಮ ಚಾನಲ್ನಲ್ಲಿ ನಾನು ನಿಮಗೆ ಹೇಳಿಕೊಡ್ತೀನಿ.